ಹಾಂ ಎಲ್ಲ ದೇಶ ವಿದೇಶಗಳೆಲ್ಲ ಸಪ್ಲೈ ಮಾಡ್ತೀವಿ. ಆಮೇಲೆ ಫ್ಲವರ್ಸ್ ಎಷ್ಟೋ ಫ್ಲವರ್ಸ್ ಅವನ್ನೆಲ್ಲ ಬೆಳೆದು ನಾವೆಲ್ಲ ಎಕ್ಸ್ಪೋರ್ಟ್ ಮಾಡಿದ್ದು ಅದು. ಸರ್ ನೀವು ವಿದೇಶಕ್ಕೆ ನೀವೆಲ್ಲ ಕಳಿಸ್ತೀರಿ? ಹೌದು ಹೌದು ಹೌದು. ಆಮೇಲೆ ಡೆಲ್ಲಿ ಹೈದರಾಬಾದ್ ಕಂಪ್ನಿ ಅವ್ರ ಜೊತೆಗೆಲ್ಲ ಕಾಂಟ್ಯಾಕ್ಟ್ ಮಾಡ್ಕೊಂಡಿರ್ತೀವಿ. ಅವ್ರಿಗೆಲ್ಲ ನಾವು ಈ ಥರ ಬೈಬ್ಯಾಕ್ ಸಿಸ್ಟಮ್ ಥರ ಅವ್ರಿಗೆಲ್ಲ ಸಪ್ಲೈ ಮಾಡ್ತೀವಿ. ಇಲ್ಲೆಲ್ಲ ರೈತರಿಗೆಲ್ಲ ಕೊಟ್ಟಿರ್ತೀವಿ ನಾವು. ಸುಮಾರು ಏನೇನು ಕೊಡ್ಬೋದು ಸರ್ ಬೀಜಗಳಂದ್ರೆ? ಈ ಸುಮಾರು ನೋಡ್ರಿ ಒಂದು 40-45 ಹಳ್ಳಿ ಇರ್ಕಲ್ಗಡ ಸುತ್ತಮುತ್ತ ಕಲ್ಲಂಗಡಿ, ಮೆಣಸು, ಟೊಮೆಟೊ, ಇವೆಲ್ಲ ಬಳ್ಳಿ ದಿನಸುಗಳು, ಹಾಗಳ, ಕುಂಬಳ, ಹೀರೆ, ಆಮೇಲೆ ತುಪ್ಪರಿ ಹೀರೆ, ಬೆಂಡಿ, ಈಸ್ ಕುಂಬಳ, ಈ ಥರ ಸುಮಾರು ವೆರೈಟಿಗಳನ್ನೆಲ್ಲ ನಾವು ಹೈಬ್ರಿಡೇಷನ್ ಮಾಡಿ ಇಲ್ಲಿ ಪ್ರತಿಯೊಬ್ಬ ರೈತರಿಗೆ ನಾವೇ ಅವ್ನು ಬೆಳೆಸಿಕೊಟ್ಟು ಗಂಡು ಹೆಣ್ಣು ನಮ್ಮ ಒಂದು ಸೂಪರ್ವೈಸೇಷನ್ನಾಗ ಅವರೆಲ್ಲ ಕ್ರಾಸಿಂಗ್ ಮಾಡಿಸಿ ಅವನ್ನೆಲ್ಲ ಮತ್ತೆ ನಾವು ಬೀಜ ತೊಗೊಂಡು ಅವನ್ನೆಲ್ಲ ಅಲ್ಲಿಗೆಲ್ಲ ಕಳಿಸ್ತೀವಿ. ನಾವು ಹೇಳಿದ್ವಲ್ಲ, ನಮ್ಮ ತಂದೆಯವರು 1965 BSc ಅಗ್ರಿ ಆಗಿದ್ರು. ಅವರು ಬಂದು ಇಂಥವೆಲ್ಲ ಹೊಸ ಎಲ್ಲ ಡೆವಲಪ್ ಮಾಡಿದ್ರು. ಇದರಿಂದ ನಾವು ಎಲ್ಲ ಹೊಸದಿಂದ ತಿರಿ ಕಲ್ತೀವಿ. ಆಮೇಲೆ ಎಷ್ಟೋ ಅವಾಗಲಿಂದ ನಾವು ದ್ರಾಕ್ಷಿ, ದಾಳಿಂಬ್ರೆ, ಮಲ್ಲಿಗೆ ಇಂಥ ಹೊಸ ಎಲ್ಲ ಬೆಳೆ ಬೆಳೆದು ಇಂಥ ಪ್ಲಾಂಟೇಶನ್ಗೆ ಬಂದ್ವಿ. ಇದು ಸ್ಪೆಷಲಿ ಮಲ್ಚಿಂಗ್ ಅಂದ್ರೆ ಏನಾಗುತ್ತೆ, ಪ್ಲಾಸ್ಟಿಕ್ ಎಲ್ಲ ಬರ್ತದೆ ಅದಲ್ಲ, ಇದು ವೀಡ್ ಮ್ಯಾಟ್ ಅಂತಂದು. ಇದರಲ್ಲಿ ನೀರು ಇಂಗುತ್ತೆ, ನೀರು ಹರಿದು ಹೋಗಲ್ಲ, ನೀರು ಎಲ್ಲಿ ಹಿಂಗುತ್ತೆ, ಒಳಗಡೆ ಹೋಗುತ್ತೆ, ಕಸ ಬರೋದಿಲ್ಲ. ಆಮೇಲೆ ನಾವೇನೆಲ್ಲ ಕೊಟ್ಟಿದ್ದ ಫರ್ಟಿಲೈಸರ್ ಅವೆಲ್ಲ ಎವಾಪರೇಟ್ ಆಗಿ ಹೋಗಂಗಿಲ್ಲ, ಎಲ್ಲ ಗಿಡಕ್ಕೆ ಸಿಗುತ್ತೆ. ಇದು ಒಂದ್ಸರಿ ಹಾಕಿದ್ರೆ ಸುಮಾರು ಒಂದು 10 ವರ್ಷ ಬರುತ್ತೆ. ಪ್ರತಿಯೊಬ್ಬ ಪ್ಲಾಂಟೇಶನ್ ಮಾಡಿದ ರೈತರು ಇದನ್ನ ಯೂಸ್ ಮಾಡಿದ್ರೆ ತಪ್ಪೇನೆ. ಅಲ್ಲಿ ಯಾರ ಈಗ ರೈತರಿಗೆ ಯಾವ ಬೆಳೆ ಬೆಳಿಬೇಕಂತಂದ್ರೆ ಇಲ್ಲಿ ಬಂದು ನೋಡಿದ್ರೆ ಅವ್ರಿಗೆ ಒಂದು ಅನುಕೂಲ ಆಗುತ್ತೆ, ಕಾನ್ಸೆಪ್ಟ್ ಬರುತ್ತೆ. ಆಮೇಲೆ ಎಷ್ಟೋ ಸ್ಕೂಲ್ ಹುಡುಗರು ಅವರೆಲ್ಲ ಬಂದು ನೋಡ್ಯಾರ. ಎಷ್ಟೋ ಸ್ಕೂಲ್ ಹುಡುಗರೆಲ್ಲ ಮೇಸ್ಟ್ರು ಕೂಡ ಗೊತ್ತಿಲ್ಲ ಯಾವ ವೆರೈಟಿ ಹೆಂಗೆ ಬರ್ತಾವೆ ಅನ್ನೋದು, ಬೆಳಿತಾವೆ ಅನ್ನೋದು ಗೊತ್ತಿಲ್ಲ. ಅವರೆಲ್ಲ ಇಲ್ಲಿ ಕರ್ಕೊಂಡು ಬರ್ತಾರೆ. ಎಲ್ಲರಿಗೂ ಅವ್ರಿಗೆ ಗೈಡೆನ್ಸ್ ಕೊಡ್ತೀವಿ, ಹೇಳ್ತೀವಿ. ಜನರು ಹೆಚ್ಚು ಈ ಅಗ್ರಿಕಲ್ಚರು ಮತ್ತು ಈ ಹಾರ್ಟಿಕಲ್ಚರ್ನ ಇನ್ವಾಲ್ವ್ ಆಗಲ್ಲ ಅನ್ನೋದು ನನ್ನ ಆಸೆ ಇರುತ್ತೆ. ಮಲೆನಾಡಿನಲ್ಲೇ ಬೆಳಿಬೇಕಂತೇನಿಲ್ಲ, ನಮ್ಮಲ್ಲಿ ಕೂಡ ಬರುತ್ತೆ. ಅದಕ್ಕೇನು ನಾವು ಕೊಡಬೇಕು, ಅದಕ್ಕೊಂದು ಒಳ್ಳೆ ವಾತಾವರಣ ಕ್ರಿಯೇಟ್ ಮಾಡಿದ್ರೆ ಎಲ್ಲ ಬರುತ್ತೆ. ನೀವು ಅಲ್ಲಿ ಬನ್ನಿ, ನಿಮ್ಗೆ ಇದು ಕಮಲ್ಲು ಸಹ ಬೆಳೀತದೆ ನಮ್ಮಲ್ಲಿ. ಕಮಲ್ಲು ಬೆಳೀತದೆ. ಹಾಂ, ಅದು ಕೂಡ ಬೆಳೀತದೆ. ಅಷ್ಟೊಂದು ಅದಕ್ಕೆ ವಾತಾವರಣ ಕ್ರಿಯೇಟ್ ಮಾಡಿದ್ರೆ ಬಂದೇ ಬರುತ್ತೆ. ಸುಮಾರು ಒಂದು 60 ವೆರೈಟಿ ಹಣ್ಣಿನ ಗಿಡಗಳು, 60 ವೆರೈಟಿ ಹಣ್ಣು ಸರ್. ಹಣ್ಣಿನ ಗಿಡಗಳು ಮತ್ತು ಇದ್ರ ಸುತ್ತಲೂ ಬ್ಯಾಂಬು. ಆಮೇಲೆ ಎರಡನೇ ಲೈನ್ ಮಹಾಗಣಿ, ಮೂರನೇ ಲೈನ್ ಬಂದ್ಬಿಟ್ಟು ತೆಂಗು ಹಾಕೊಂಡ್ವಿ. ತೆಂಗು ನಡುವೆ ರೆಡ್ ಸ್ಯಾಂಡಲ್, ರಕ್ತ ಚಂದನ. ಅದಾದ್ಮೇಲೆ ಇವೆಲ್ಲ ಹಣ್ಣಿನ ಗಿಡಗಳು, ಮತ್ತು ಇದರಲ್ಲಿ ಮಧ್ಯ ಶ್ರೀಗಂಧದ ಗಿಡಗಳು. ಸರ್ ನಮಸ್ತೆ ಸರ್, ನಿಮ್ಮ ಹೆಸರು? ಮತ್ತು ನಮಸ್ತೆ, ನಿಮ್ಮ ಹೆಸರು? ನನ್ನ ಹೆಸರು ಸುದೇಶ್ ಪಟ್ಟಣ ಶೆಟ್ಟಿ, ಇರ್ಕಲ್ಗಡದವರು. ಇಲ್ಲಿ ಈಗ ಕೊಪ್ಪಳದಲ್ಲೇ ಫಾರ್ಮ್ ಮಾಡಿದ್ವಿ. ಸರ್ ನಿಮ್ಮ ಫಾರ್ಮ್ ನೋಡಿದ್ರೆ ಇದ್ರಾಗ ಏನಿಲ್ಲ ಸರ್ ಬೆಳೆ? ನಾವು ಒಳ್ಳೆ ಉತ್ಸುಕತೆಯಿಂದ ಸುಮಾರು ಒಂದು 60 ವೆರೈಟಿ ಹಣ್ಣಿನ ಗಿಡಗಳು, 60 ವೆರೈಟಿ ಹಣ್ಣು ಸರ್. ಹಣ್ಣಿನ ಗಿಡಗಳು ಮತ್ತು ಇದ್ರ ಸುತ್ತಲೂ ಬ್ಯಾಂಬು. ಆಮೇಲೆ ಎರಡನೇ ಲೈನ್ ಮಹಾಗಣಿ, ಮೂರನೇ ಲೈನ್ ಬಂದ್ಬಿಟ್ಟು ತೆಂಗು ಹಾಕೊಂಡ್ವಿ. ತೆಂಗು ನಡುವೆ ರೆಡ್ ಸ್ಯಾಂಡಲ್, ರಕ್ತ ಚಂದನ. ಅದಾದ್ಮೇಲೆ ಇವೆಲ್ಲ ಹಣ್ಣಿನ ಗಿಡಗಳು, ಮತ್ತು ಇದರಲ್ಲಿ ಮಧ್ಯ ಶ್ರೀಗಂಧದ ಗಿಡಗಳು. ಈ ಥರ ಪ್ಲಾನ್ ಮಾಡಿಕೊಂಡು ಸುಮಾರು ಒಂದು 60 ವೆರೈಟಿ ಹಣ್ಣಿನ ಗಿಡಗಳು. 60 ವೆರೈಟಿ ಸರ್, ಎಲ್ಲ ಸ್ವದೇಶಿ? ವಿದೇಶಿ ಅಲ್ಲ ಸರ್? ಆಲ್ಮೋಸ್ಟ್ ಎಲ್ಲ ಸ್ವದೇಶಿನ. ಸರ್ ಯಾವ್ಯಾವ ಇರ್ಬೋದು ಸರ್? ಮಾವು ಆಗಿರ್ಬೋದ್ರೆ ಎಷ್ಟು ವೆರೈಟಿ ಸರ್? ಮಾವು ಇದೆ. ಅದೇ ಎಷ್ಟು ವೆರೈಟಿ ಸರ್? ಇದರಲ್ಲಿ ಒಂದು 9 ವೆರೈಟಿ ಇದೆ. 9 ವೆರೈಟಿ ಮಾವು ಸರ್. ಇದಾದ ನಂತರ ಗೋಡಂಬಿ ಇದೆ. ಸರ್ ಗೋಡಂಬಿ. ಸರ್ ಇದು ನಮ್ಮ ತಳಿನ ಸರ್? ನಮ್ಮ ತಳಿ. ಇದನ್ನ ಕೂಡ ರೈತರು ಹಾಕ್ಬೋದು, ಸಿಕ್ಕಾಪಟ್ಟೆ ಇಳುವರಿ ಬಂದಿದೆ ನಾವು ನೋಡಕ್ಕಲ್ಲಿ. ಇದು ಕೂಡ ನಮ್ಮಲ್ಲಿ ಹಾಕ್ಬೋದು ಸರ್? ಹಾಕ್ಬೋದು. ಇದು ಒಳ್ಳೆ ಚೆನ್ನಾಗಿ ಬಂದಿದೆ. ಇದು ಬಿಟ್ರೆ ಇದು ಚೀಸ್ ನಟ್ ಅಂತಿದೆ ಸರ್. ಏನು ಸರ್ ಹೆಸರು? ಅದೊಂದು ನಟ್ ಅಂತ ಇದು ಬರ್ತದೆ, ಶೇಂಗಾ ಕಾಳು ಥರ. ಚೆನ್ನಾಗಿರ್ತಾವೆ, ಅಗ್ದಿ ಪ್ರೋಟೀನ್ ಇಂದ ಕೂಡಿರ್ತದೆ. ಇದು ಮಾರ್ಕೆಟ್ ಸರ್? ಮಾರ್ಕೆಟ್ ಅಂತ ಏನಿಲ್ಲ, ಸುಮ್ಮನೆ ಹಾಕಿದ್ದಂಗೆ ಒಂದು 4 ಗಿಡ. ಇಲ್ಲಿ ಬಂದ್ರೆ ನೇರಳೆ. ನೀವು ನೋಡ್ತಾ ಇರ್ಬೋದು, ನೇರಳೆನೂ ತುಂಬಾ. ಹೌದು ಸರ್. ಎಷ್ಟು ಸರ್? ಎಲ್ಲ ಫಲ ಬಿಟ್ಟಿದೆ. ಬೇಕಾದಷ್ಟು ತೊಗೊಂಡಿವಿ, ಎಲ್ಲ ಫ್ರೆಂಡ್ಸ್ಗೆಲ್ಲ ಕೊಟ್ಟಿರ್ತೀವಿ. ಒಂದಿಷ್ಟು ಹಂಗೆ ಒಂದಿಷ್ಟು ಪ್ರಾಣಿ ಪಕ್ಷಿಗಳಿಗೇನ
ಸರ್ ಇದು ಮಾರಾಟ ಇಲ್ಲ ಸರ್. ಇಲ್ಲ, ಯಾರಾದರೂ ಆಸಕ್ತರು ಬಂದವರಿಗೆ ಕೊಡೋದು. ಸರ್ ಜಸ್ಟ್ 4ನೇ ವರ್ಷ ಅಲ್ಲ, ಹಾಂ ಸರ್. ಹಿಂಗಾಗಿ ಬಂದಿದ್ದೆಲ್ಲ ನಾವು ಸರ್ ಜಸ್ಟ್ 4ನೇ ವರ್ಷ ಅಂತೀರಿ ಸರ್. ಎಷ್ಟು ಇಳುವರಿ ಐತಿ ಅಂದ್ರ ಸುಮಾರು ಸರ್ ಎಂತಂದ್ರ ಒಂದು ಕಾಸ್ಟ್ಲಿ ಹಣ್ಣರ್ ಇದು. ಸದ್ಯ ಮಾರ್ಕೆಟ್ನಾಗ ಒಂದು ಕೆಜಿಗೆ ಸುಮಾರು ಒಂದು 200ವರೆಗೆ ಮಾರುತ್ತೆ ಸರ್ ಇದು ಸದ್ಯ. ಒಳ್ಳೆ ಈಲ್ಡಿಂಗ್ ಬಂದಿದೆ. ಈಗ ಮಾವು ಕೂಡ ಈ ವರ್ಷ ಚೆನ್ನಾಗಿ ಬಂತು, ಇದು ಕೂಡ ಚೆನ್ನಾಗಿ ಬಂತು. ಈಗ ಮುಂದ್ ವರ್ಷ ಮತ್ತ ನಮ್ಗೆ ಎಷ್ಟು ಬೇಕು ಅಷ್ಟು ತೊಗೊಂಡು ಉಳಿದಿದ್ದು ಮಾರ ಊಟ ಮಾಡ್ಲಿ. ಆಮೇಲೆ ಯಾರ ಈಗ ರೈತರಿಗೆ ಯಾವ ಬೆಳೆ ಬೆಳಿಬೇಕಂತಂದ್ರೆ ಇಲ್ಲಿ ಬಂದು ನೋಡಿದ್ರೆ ಅವ್ರಿಗೆ ಒಂದು ಅನುಕೂಲ ಕಾನ್ಸೆಪ್ಟ್ ಬರುತ್ತೆ. ಆಮೇಲೆ ಎಷ್ಟೋ ಸ್ಕೂಲ್ ಹುಡುಗರು ಅವರೆಲ್ಲ ಬಂದು ನೋಡ್ಯಾರ. ಎಷ್ಟೋ ಸ್ಕೂಲ್ ಹುಡುಗರೆಲ್ಲ ಮೇಸ್ಟ್ರು ಕೂಡ ಗೊತ್ತಿಲ್ಲ ಯಾವ ವೆರೈಟಿ ಹೆಂಗ್ ಬರ್ತಾವ ಅನ್ನೋದು, ಬೆಳಿತಾವ ಅನ್ನೋದು ಗೊತ್ತಿಲ್ಲ. ಅವರೆಲ್ಲ ಇಲ್ಲಿ ಕರ್ಕೊಂಡು ಬರ್ತಾರೆ. ಎಲ್ಲರಿಗೂ ಅವ್ರಿಗೆ ಗೈಡೆನ್ಸ್ ಕೊಡ್ತೀವಿ, ಹೇಳ್ತೀವಿ. ಜನರು ಹೆಚ್ಚು ಈ ಅಗ್ರಿಕಲ್ಚರ್ ಮತ್ತು ಈ ಹಾರ್ಟಿಕಲ್ಚರ್ನ ಇನ್ವಾಲ್ವ್ ಆಗಲ್ಲ ಅನ್ನೋದು ನನ್ನ ಆಸೆ ಇರ್ತದೆ ಸರ್. ಬರೇ ನೀ ಬೆಳೆಯೋದಲ್ಲ, ಇನ್ನೊಬ್ಬರಿಗೆ ಅದನ್ನ ಪ್ರಮೋಟ್ ಮಾಡಕ್ಕೆ ಇದಾಗಬೇಕು, ಅದರಿಂದ ಅನುಕೂಲ ಆಗ್ಬೇಕು. ಅದ್ರಾಗ ಈಗ ರೈತರು ನೋಡಿದ್ರೆ ಇದು ನಮ್ಮಲ್ಲಿ ಬೆಳಿತೈತೆ ಅನ್ನೋದು ಒಂದು ಕಾನ್ಫಿಡೆನ್ಸ್ ಬಂದ್ರೆ ಅವ್ರು ಹೋಗಿ ಅದನ್ನ ಬೆಳಿಲಿ ಅಂತ ನನ್ನ ಆಸೆ ಇದೆ ಸರ್. ನೀವೇನ ಮಲ್ಯಾಣರಲ್ಲ? ಇಲ್ಲೇ ಕನ್ನಡದವ್ರು ಸರ್. ಹೆಂಗ್ ಸರ್ ಇದು ನೀವೆಲ್ಲ ಮಾಡಿರೋದು ನೋಡಿದ್ರೆ ಎಲ್ಲ ನಾವೆಲ್ಲೋ ಮಲ್ನಾಡಕ್ಕೆ ಹೋಗ್ಬಿಟ್ಟಿವನಂತ ಕಾಣುತ್ತೆ ಸರ್. ನೋಡ್ರಿ ಅದನ್ನ ನಾವು ಈಗ ಅದಕ್ಕೆ ಏನ್ ಬೇಕಾದ್ರ ಎನ್ವೈರನ್ಮೆಂಟ್ ನಾವು ಕ್ರಿಯೇಟ್ ಮಾಡಿದ್ರ ಮಲೆನಾಡಿನಲ್ಲೇ ಬೆಳಿಬೇಕಂತೇನಿಲ್ಲ, ನಮ್ಮಲ್ಲಿ ಕೂಡ ಬರುತ್ತೆ. ಅದಕ್ಕೆ ಏನು ನಾವು ಕೊಡ್ಬೇಕು, ಅದಕ್ಕೊಂದು ಒಳ್ಳೆ ವಾತಾವರಣ ಕ್ರಿಯೇಟ್ ಮಾಡಿದ್ರೆ ಎಲ್ಲ ಬರುತ್ತೆ. ನೀವು ಅಲ್ಲಿ ಬನ್ನಿ, ನಿಮ್ಗೆ ಇದು ಕಮಲ್ಲು ಸಹ ಬೆಳಿತದೆ ನಮ್ಮಲ್ಲಿ. ಕಮಲ್ಲು ಬೆಳೀತದೆ ಸರ್. ಅದು ಕೂಡ ಬೆಳಿತದೆ. ಅಷ್ಟೊಂದು ಅದಕ್ಕೆ ವಾತಾವರಣ ಕ್ರಿಯೇಟ್ ಮಾಡಿದ್ರೆ ಬಂದೇ ಬರುತ್ತೆ ಸರ್. ವಿಚಿತ್ರ ಸರ್. ಸರ್ ಈಗ ನೀವೆಲ್ಲ ಮಲ್ಚಿಂಗ್ ಬೇರೆ ಕಡೆ ಎಲ್ಲ ಬೇರೆ ಬೇರೆ ಮಾಡ್ತಾರೆ ಸರ್. ಬಟ್ ನೀವು ಮಲ್ಚಿಂಗ್ ಇದು ಸ್ಪೆಷಲಿ ಮಲ್ಚಿಂಗ್ ಅಂದ್ರೆ ಏನಾಗುತ್ತೆ, ಪ್ಲಾಸ್ಟಿಕ್ ಎಲ್ಲ ಬರ್ತದಲ್ಲ, ಇದು ವೀಡ್ ಮ್ಯಾಟ್ ಅಂತಂದು. ಇದರಲ್ಲಿ ನೀರು ಇಂಗುತ್ತೆ. ಹಾಂ ಸರ್. ನೀರು ಹರಿದು ಹೋಗಂಗಿಲ್ಲ. ನೀರು ಎಲ್ಲಿ ಹಿಂಗುತ್ತೆ, ಒಳಗಡೆ ಹೋಗುತ್ತೆ, ಕಸ ಬರೋದಿಲ್ಲ. ಆಮೇಲೆ ನಾವೇನೆಲ್ಲ ಕೊಟ್ಟಿದ್ದ ಫರ್ಟಿಲೈಸರ್ ಅವೆಲ್ಲ ಎವಾಪರೇಟ್ ಆಗಿ ಹೋಗಂಗಿಲ್ಲ, ಎಲ್ಲ ಗಿಡಕ್ಕೆ ಸಿಗುತ್ತೆ. ಇದು ಒಂದ್ಸರಿ ಹಾಕಿದ್ರೆ ಸುಮಾರು ಒಂದು 10 ವರ್ಷ ಬರುತ್ತೆ. 10 ವರ್ಷ ಬರುತ್ತೆ. ಪ್ರತಿಯೊಬ್ಬ ಪ್ಲಾಂಟೇಶನ್ ಮಾಡಿದ ರೈತರು ಇದನ್ನ ಯೂಸ್ ಮಾಡಿದ್ರೆ ತಪ್ಪೇನಿಲ್ಲ. ಯಾಕಂದ್ರೆ ಈಗ ಕಳೆ ತೆಗಿಯಕ್ಕೆ ಲೇಬರ್ದೆಲ್ಲ ಕಾಸ್ಟ್ಲಿ ಸಿಗೋದಿಲ್ಲ. ಕಳೆ ತೆಗೆದ್ರಾಗ ಎಷ್ಟೋ ಕೆಮಿಕಲ್ ಇವನ್ನೆಲ್ಲ ತಿಂದು ಹೋಗ್ಬಿಡುತ್ತೆ. ಇದನ್ನ ಹಾಕೋದ್ರಿಂದ ಭಾಳ ಅನುಕೂಲ ಆಗುತ್ತೆ. ಇದು ವೀಡ್ ಮ್ಯಾಟ್ ಅಂತಂದು ಪ್ರತಿಯೊಬ್ಬರು ಯೂಸ್ ಮಾಡ್ರಿ. ಒಂದ್ಸಲ ಹಾಕಿದ್ರೆ 10 ವರ್ಷ ಬರುತ್ತೆ ಸರ್. ಇದು ನಿಮ್ದು ಅಥವಾ ಎಲ್ಲಾರ ನೋಡಿದ್ದ ಈ ತರ ಇದನ್ನೆಲ್ಲ ಹೊಸ ನಾವೀಗ ಅವಾಗ ಒಂದು 12 ವರ್ಷದಿಂದ ಇಸ್ರೇಲ್ ಹೋಗಿದ್ವಿ. ಇಸ್ರೇಲ್ ಸರ್. ಅಲ್ಲೆಲ್ಲ ಡ್ರಿಪ್ ಇಂದು ಇವನ್ನೆಲ್ಲ ನೋಡ್ಕೊಂಡ್ ಬಂದ್ವಿ. ಆಮೇಲೆ ಈಗ ಬೇರೆ ಬೇರೆ ಥೈಲ್ಯಾಂಡ್ ಹೋಗಿದ್ವಿ. ಅಲ್ಲಿ ಹೆಂಗ ಇಲ್ಲಿ ಬೇರೆ ಬೇರೆ ಕಡೆ ಹೋದಾಗ, ಆಮೇಲೆ ಈಗ ಎಲ್ಲ ಇದನ್ನ ನೋಡಿದಾಗ ನಮ್ಗಿಂತವೆಲ್ಲ ಐಡಿಯಾ ಉಳಿತು. ನಾವು ಹೇಳಿದ್ವಲ್ಲ, ನಮ್ಮ ತಂದೆಯವರು 1965 BS ಅಗ್ರಿ ಆಗಿದ್ರು. ಅವರು ಬಂದು ಇಂಥವೆಲ್ಲ ಹೊಸ ಎಲ್ಲ ಡೆವಲಪ್ ಮಾಡಿದ್ರು. ಇದರಿಂದ ನಾವು ಎಲ್ಲ ಹೊಸದಿಂದ ಥಿಯರಿ ಕಲ್ತೀವಿ. ಆಮೇಲೆ ಎಷ್ಟೋ ಅವಾಗಲಿಂದ ನಾವು ದ್ರಾಕ್ಷಿ, ದಾಳಿಂಬ್ರೆ, ಮಲ್ಲಿಗೆ ಇಂಥ ಹೊಸ ಎಲ್ಲ ಬೆಳೆ ಬೆಳೆದು ಇಂಥ ಪ್ಲಾಂಟೇಶನ್ಗೆ ಬಂದ್ವಿ. ಈಗ ನೀವೆಲ್ಲ ಕಾನ್ಸೆಪ್ಟ್ ಏನು ಹೇಳ್ತಂದ್ರೆ, ಇಲ್ಲ ಓದಿ ಕಲಿ ಇಲ್ಲ ನೋಡಿ ಕಲಿ. ಇದರಲ್ಲಿ ಎರಡೂ ಇದೆ. ಇದ್ರ ಜೊತೆಗೆ ನಾವೆಲ್ಲ ಸೀಡ್ಸ್ ಎಲ್ಲ ಮಾಡ್ತೀವಿ. ಎಲ್ಲ ದೇಶ ವಿದೇಶಗಳೆಲ್ಲ ಸಪ್ಲೈ ಮಾಡ್ತೀವಿ. ಆಮೇಲೆ ಫ್ಲವರ್ಸ್, ಎಷ್ಟೋ ಫ್ಲವರ್ಸ್ ಅವನ್ನೆಲ್ಲ ಬೆಳೆದು ನಾವೆಲ್ಲ ಎಕ್ಸ್ಪೋರ್ಟ್ ಮಾಡಿದ್ದು ಅದು ಸರ್. ನೀವು ವಿದೇಶ ಕಡೆ ನೀವೆಲ್ಲ ಕಳಿಸ್ತೀರಿ? ಹೌದು. ಆಮೇಲೆ ಡೆಲ್ಲಿ, ಹೈದರಾಬಾದ್ ಕಂಪ್ನಿ ಅವ್ರ ಜೊತೆಗೆಲ್ಲ ಕಾಂಟ್ಯಾಕ್ಟ್ ಮಾಡ್ಕೊಂಡಿರ್ತೀವಿ. ಅವ್ರಿಗೆಲ್ಲ ನಾವು ಈ ಥರ ಬೈಬ್ಯಾಕ್ ಸಿಸ್ಟಮ್ ಥರ ಅವ್ರಿಗೆಲ್ಲ ಸಪ್ಲೈ ಮಾಡ್ತೀವಿ. ಇಲ್ಲೆಲ್ಲ ರೈತರಿಗೆಲ್ಲ ಕೊಟ್ಟಿರ್ತೀವಿ ನಾವು. ಸುಮಾರು ಏನೇನು ಕೊಡ್ಬೋದು ಸರ್ ಬೀಜಗಳಂದ್ರೆ? ಈ ಸುಮಾರು ನೋಡ್ರಿ ಒಂದು 40-45 ಹಳ್ಳಿ ಇರ್ಕಲಾಡ್ ಸುತ್ತಮುತ್ತ ಕಲ್ಲಂಗಡಿ, ಮೆಣಸು, ಟೊಮೆಟೊ, ಇವೆಲ್ಲ ಬಳ್ಳಿ ದಿನಸುಗಳು, ಹಾಗಳ, ಕುಂಬಳ, ಹೀರೆ, ಆಮೇಲೆ ತುಪ್ಪರಿ ಹೀರೆ, ಬೆಂಡಿ, ಈಸ್ಕುಂಬಳ, ಈ ಥರ ಸುಮಾರು ವೆರೈಟಿಗಳನ್ನೆಲ್ಲ ನಾವು ಹೈಬ್ರಿಡೇಷನ್ ಮಾಡಿ ಇಲ್ಲಿ ಪ್ರತಿಯೊಬ್ಬ ರೈತರಿಗೆ ನಾವೇ ಅವ್ನು ಬೆಳೆಸಿಕೊಟ್ಟು, ಗಂಡು ಹೆಣ್ಣು ನಮ್ಮ ಒಂದು ಸೂಪರ್ವೈಸೇಷನ್ನಾಗ ಅವರೆಲ್ಲ ಕ್ರಾಸಿಂಗ್ ಮಾಡಿಸಿ ಅವನ್ನೆಲ್ಲ ಮತ್ತೆ ನಾವು ಬೀಜ ತೊಗೊಂಡು ಅವನ್ನೆಲ್ಲ ಅಲ್ಲಿಗೆಲ್ಲ ಕಳಿಸ್ತೀವಿ. ಅವ್ರನ್ನ ಕ್ವಾಲಿಟಿ ಚೆಕ್ ಮಾಡಿಂದೆಲ್ಲ ನಮ್ಗೆ ಪೇಮೆಂಟ್ ಕೊಡ್ತಾರೆ. ಇದ್ರ ನಾವು ಸುಮಾರು 25 ವರ್ಷದಿಂದ ಮಾಡ್ಕೊಂತ ಬಂದೀವಿ. ಇದರಿಂದ ತುಂಬಾ ರೈತರಿಗೆ ಅನುಕೂಲ ಆಗೈತೆ. ಎಷ್ಟೋ ರೈತರು ನೆನೆಸ್ತಾರ ಅವರು ಅಭಿವೃದ್ಧಿ ಆಗ್ಯಾರ, ಅವ್ರ ಜೊತೆ ನಾವು ಅಭಿವೃದ್ಧಿ ಆಗ್ಯಾರ ಅಂತ ಹೇಳಕ್ ನನಗೆ ಭಾಳ ಖುಷಿ ಆಗ್ತಾ ಇದೆ ಸರ್. ನನಗೇನು ಅನಿಸ್ತದೆ ಸರ್, ಇವತ್ತು ಏನಾದರೂ ಒಂದು ಹೊಸ ತಿಳ್ಕೊಬೇಕಂದ್ರೆ ತಿಳಿದವ್ರು ಬಂದ್ರೆ ಮಾತ್ರ ಸಾಧ್ಯ ಅಂತ. ಹೌದು. ಹೀಗಾಗಿ ನಮ್ಮ ಇರ್ಕಲಗಡ ಭಾಗ
ಇದರಲ್ಲಿ ಯಾವತ್ತೂ ಒಂದು ಹೆಜ್ಜೆ ಮುಂದೆ ಇದೆ. ಹೌದು ಸರ್. ಈಗ seed ಆಯ್ತು, ಹಾರ್ಟಿಕಲ್ಚರ್ ಆಯ್ತು, ಇದಾಯ್ತು, ಕೊಪ್ಪಳದಲ್ಲೇ ಒಂದು ಮಾದರಿಯಾಗಿರುತ್ತೆ ಅಂತ ನಾನು ಹೇಳಕ್ ಬಹಳ ತುಂಬಾ ಖುಷಿ ಆಗುತ್ತೆ ಸರ್. ಮತ್ತೆ ತೋಟದಾಗ ಏನೇನು ಬನ್ನಿ ಸರ್. ಲಿಂಬೆ. ಲಿಂಬೆ ಇದು ಸೀಡ್ಲೆಸ್ ಕಾಗಜಿ ಅಂತ ವೆರೈಟಿ. ಹಾಂ ಸರ್. ಪ್ರತಿಯೊಬ್ಬ ರೈತರನ್ನ ಇದನ್ನ ಹಾಕ್ಬೇಕು. ಹಾಂ ಸರ್. ವರ್ಷದ 12 ತಿಂಗಳು ಬೆಳೆ ಕೊಡುತ್ತೆ. ವರ್ಷದ 12 ತಿಂಗಳು ಬರುತ್ತೆ. ಒಳ್ಳೆ ಸೈಜ್ ಇರುತ್ತೆ, ಒಳ್ಳೆ ರಸ ಇರುತ್ತೆ. ಪ್ರತಿಯೊಬ್ಬರು ರೈತರು ಇದನ್ನ ಬೆಳಿಲೇಬೇಕು. ತಮ್ಮ ಓನ್ ಯೂಸ್ಗೆ ಆಯ್ತು, ಮಾರಕ ಆಯ್ತು, ಮಾರ್ಕೆಟ್ ಆಗಲಿ ಅಂದ್ರೆ ಮನಿಗೆರ ನೀವು ಇದನ್ನೊಂದು ಪ್ರತಿಯೊಬ್ಬರು ಒಂದು 2-3 ಗಿಡ ಹಾಕೊಂಡ್ರೆ ಸಾಕು. ನೀವು ವರ್ಷ ಪೂರ್ತಿ ನಿಮ್ಗೆ ಆಗುತ್ತೆ. ಎನಿ ಟೈಮ್ ಅವ್ರಿಗೆ ಒಳ್ಳೆ ಈ ಸೈಜ್ ಬರುತ್ತೆ, ಒಳ್ಳೆ ರಸ ಪೂರ್ ಇರುತ್ತೆ, ಸೀಡ್ಲೆಸ್, ಬಹಳ ಟೇಸ್ಟ್ ಇರುತ್ತೆ. ತೆಂಗು ಸರ್. ತೆಂಗು ತಳಿ. ತೆಂಗಿದು ಎಲ್ಲ ತಿಪ್ಟೂರ್ ಟಾಲ್. ಒಂದು 80% ಅದೇ ಇದೆ. ಒಂದು 20% ಬೇರೆ ಬೇರೆ ಎಳ್ನೀರಿಗೆ ಅದಕ್ಕೆಲ್ಲ ಹಾಕೊಂಡೆ. ಒಂದು 20% ಅಂದ್ರೆ ಸರ್ ಇದು ಟಿಪ್ಟೂರ್ ಟಾಲ್ ಎದಕ್ಕೆ ಬರುತ್ತೆ ಸರ್? ಅಂದ್ರೆ ಇದು ನಮ್ಮಲ್ಲಿ ವಾತಾವರಣಕ್ಕೆ ಬರೋದಿದೆ, ಇದಕ್ಕೆ ಲೈಫ್ ಇದೆ, ಇಳುವರಿ ಬರುತ್ತೆ. ಉಳಿದಿದ್ದು ಲೈಫ್ ಕಡಿಮೆ, ಬೇಗ ಹಾಳಾಗ್ಬಿಡ್ತವು ಅವೆಲ್ಲ ಹೈಬ್ರಿಡ್ ಎಲ್ಲ. ಈ ತಿಪ್ಟು ಟಾಲ್ ಮೊದಲ ಇದನ್ನ ನಮ್ಮಲ್ಲಿ ಚೆನ್ನಾಗಿ ಬರುತ್ತೆ, ಇದನ್ನೇ ರೆಫರ್ ಮಾಡಿ. ಹಂಗಂದ್ರೆ ನಮ್ಮ ಹೆಚ್ಚಿಗೆ ಕೊಪ್ಪಳಕ್ಕೆ ಅಂದ್ರೆ ಇದು ಭಾಳ ಸೆಟ್ ಆಗಿದೆ ಸರ್. ಇದು ಎಲ್ಲ ತೆಂಗಿನಕಾಯಿ ಕಾಯಿ ಹೊಡ್ಲಿಕ್ಕೆ ನಮ್ಗೆ ಎಳ್ನೀರು ಕಾಯಿಗೆಲ್ಲ ಯೂಸ್ ಆಗ್ತಾವೆ. ಸ್ವತಃ ನಾವು ನಮ್ಮ ತೋಟದಲ್ಲಿ ಬಾಳೆಹಣ್ಣು ಸಿಗ್ತಾವೆ, ಯಾವ ಕೆಮಿಕಲ್ ಫ್ರೀ ನಾವು ಬಾಳೆಹಣ್ಣು ಸಿಗ್ತಾವೆ ನಮ್ಗೆ ಒಳ್ಳೆ. ಆಮೇಲೆ ಪ್ರತಿದಿನ ನಾವು ಇದ್ರದ್ದು ಎಲೆ ಯೂಸ್ ಮಾಡ್ಕೊಂತೀವಿ. ಪ್ರತಿದಿನ ನಾವು ಊಟ ಮಾಡೋದು ಇದರಲ್ಲೇ. ಇದರಲ್ಲಿದ್ದ ಒಳ್ಳೆ ಒಂದು ಮೊದಲಿದ್ದನೇ ಇದೆ ಅಲ್ಲ, ಊಟ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ಹಿಂಗಾಗಿ ನಾವು ಇದನ್ನ ಮಾಡ್ತೀವಿ ಸರ್. ಇವೆಲ್ಲ ಎಷ್ಟು ಸಸ್ಯಗಳು ಕೂಡಿಸಿರ್ಬೋದು ಸರ್? ಒಂದು 40 ತಗೋತೀರಿ ಸರ್. ಒಂಥರ ಹೆಂಗಂದ್ರೆ ಒಂದು ಅರಣ್ಯ ಕೃಷಿ, ಒಂದು ಯಾವುದೋ ಹಚ್ಚಿರಿ ಅಂದ್ರೆ ಮತ್ತೊಂದು ಬೇರೆ ಹಚ್ಚಿರಿ, ಮತ್ತೊಂದು ಪ್ಲಾನ್ ಯಾಕೆ ಸರ್ ಇದು? ಅದೇ ಈಗ ಎಲ್ಲವೂ ಇರಬೇಕು. ಸಮಗ್ರ ಕೃಷಿ ಅಂತಾರಲ್ಲ, ಅದರಂತಾಗ ಇದು ಅರಣ್ಯ ಕೃಷಿ ಇದೆ ಮತ್ತು ತೋಟಗಾರಿಕೆ ಕೃಷಿ ಇದೆ. ಇದ್ರ ಜೊತೆಗೆ ನಾವು ಒಂದಿಷ್ಟು ಕೋಳಿ ಇವನ್ನೆಲ್ಲ ಸಾಕಿದ್ದೀವಿ. ಅವೆಲ್ಲ ಅಡ್ಡಾಡಿದ್ರಲ್ಲೇ ಮೇಯ್ತವು, ಇದರಲ್ಲೆಲ್ಲ ಕ್ರಿಮಿಕೀಟಗಳು ತಿಂತವು. ಅವು ಕೂಡ ಚೆನ್ನಾಗದವು. ದೊಡ್ಡ ಬಾತುಕೋಳಿ ಅದಾವೆ, ಅವು ಕೂಡ ಅದಾವೆ. ನೀವು ನೋಡ್ಬೋದು, ಮುಂದೆ ತೋರಿಸ್ತೀನಿ ನಿಮಗೆ. ಒಂದು 2 ಲೈನ್ ಸಪೋರ್ಟ್ ಇದೆ. ಇವ್ರು ನಮಗೆ ಸಾಕಷ್ಟು ಆಗ್ತಾ ಇದೆ, ಚೆನ್ನಾಗಿ ಬಂದಿದೆ ಎಲ್ಲ ಸರ್. ಏನಿಲ್ಲ ಸರ್, ಇದರ ಸಪೋರ್ಟ್ ಆಯ್ತು, ನೀರ ಆಯ್ತು ಸರ್, ಮಾವು ಐತಿ, ಬಾಳೆ ಐತಿ, ಲಿಂಬೆ ಐತಿ, ಪ್ಯಾರ್ಲ ಐತಿ ಸರ್. ಪೇರ್ಲ ಐತಿ ಸರ್. ಇದು ತಳಿ ಬಂತ ಇದರಲ್ಲಿ ಒಂದು ಎರಡು ವೆರೈಟಿ ಇದೆ. ಹಾಂ ಸರ್. ಒಂದು ಸರ್ ಎಲ್ಲವೂ ಆರ್ಗ್ಯಾನಿಕ್, ಏನು ಸ್ಪ್ರೇ ಮಾಡಲ್ಲ. ಒಂದು 90% ಆರ್ಗ್ಯಾನಿಕ್, ಸ್ವಲ್ಪ ಅತಿ ಇದಾಗ ಮಾಡ್ತೀವಿ. ಏನು ಸರ್? ಯಾಕಂದ್ರೆ ಈಗ ಹೋದ ವರ್ಷ ನಾವು 100% ಆರ್ಗ್ಯಾನಿಕ್ ಮಾಡಕ್ ಹೋದ್ರೆ ಭಾಳ ಇದಾದ್ರು, ಹುಳುಗಳದ ಕಾಟೆಲ್ಲ ಭಾಳ ಆಯ್ತು. ಹಿಂಗಾಗಿ ಕೆಲವೊಂದು ಈ ಸೀಸನ್ ಚೇಂಜ್ ಆಗ್ಬೇಕಾದ್ರೆ ನಾವು ಒಂದಷ್ಟು ಕೆಮಿಕಲ್ ಭಾಳ ಅದು ಹಾರ್ಮ್ಫುಲ್ ಇರ್ಲಾರಂಥದ್ದು. ಇದು ಟ್ರ್ಯಾಪ್ಸ್. ಟ್ರ್ಯಾಪ್ ಇದು ಸ್ಪೆಷಲಿ ಇದು ಫ್ರೂಟ್ ಬರೋರಿ ಹೂಜಿ ಹೊಡೆಯೋದಕ್ಕೆ. ಇದ್ರದ್ದು ಈ ಇತ್ತೀಚಿನ ದಿನಗಳಲ್ಲಿ ಇದ್ರದ್ದು ಭಾಳ ತೊಂದರೆ ಐತೆ. ಎಲ್ಲ ಹಣ್ಣಿಗೆಲ್ಲ ಬಂದು ಅದು ಚುಚ್ಚಿ ಅದರಲ್ಲಿ ರಸ ಕೂಡ ಅದರಲ್ಲೇ ಮರಿ ಹಾಕಿ ಹೋಗ್ಬಿಡುತ್ತೆ. ಹಣ್ಣಾಗ ನಮ್ಗೆ ಗೊತ್ತಾಗಲ್ಲ. ಆಮೇಲೆ ನಾವು ತಿನ್ನಕ್ಕೆ ಹೋದ್ರೆ ಅವರೆಲ್ಲ ಬಾಲ್ಗಳ. ಅದಕ್ಕೆ ಇದು ಟ್ರ್ಯಾಪ್ ಯೂಸ್ ಮಾಡಬೇಕು. ಒಂದ್ಸರಿ ಯೂಸ್ ಮಾಡಿದ್ರೆ 3 ತಿಂಗಳು ಬರುತ್ತೆ. 3 ತಿಂಗಳು ಬರುತ್ತೆ. ಅಂದ್ರೆ ಭಾಳ ಅನುಕೂಲ ಆಗುತ್ತೆ. ಇದು ಹೂ ಟೈಮ್ ಬರ ಅಂತ ನಾವು ಸೀಸನ್ ಆ ಟೈಮ್ನಲ್ಲಿ ಹಾಕಿದ್ರೆ ಅದು ಎಲ್ಲ ಖರ್ಚು ಭಾಳ ಏನು ಬರಲ್ಲ. ಭಾಳ ಏನಿಲ್ಲ. ಅದೊಂದು 750 ರೂಪಾಯಿ ಟ್ರ್ಯಾಪಿಂಗ್ ಇದೆ. ಒಂದು ಸಣ್ಣ ಇದು ಸರ್ ಎಷ್ಟು ವರ್ಕ್ ಮಾಡುತ್ತೆ ಅಂತ. ಒಂದು ಎಕರೆಗೆ ಒಂದು 4 ಹಾಕಿದ್ರೆ ಅಲ್ಲೆಲ್ಲೇ ಇದನ್ನ ಹಾಕ್ಬೋದು. ಆಮೇಲೆ ಕೆಲವೊಂದು ಇವೆಲ್ಲ ಬರ್ತಾವೆ, ಸ್ಟಿಕ್ಕಿ ಪೇಪರ್ ಬರ್ತಾವೆ, ಅವ್ನು ಕೂಡ ಹಾಕ್ಬೋದು. ಕೆಲವೊಂದು ಹುಳುಗಳು ಅದಕ್ಕೆ ಅಂಟ್ಕೊಂತ ಸರ್. ಆ ಥರ ನೋಡಿ ಸ್ನೇಹಿತರೆ, ಇವರು ಎಜುಕೇಷನ್ ಆಗಿರ್ಬೋದು, ಅಪ್ಪರ್ ಎಜುಕೇಷನ್ ಕೇಳಿದ್ರೆ ನಾವು ಬಹಳ ಖುಷಿ ಪಡಬೇಕು. ಯಾಕಂದರೆ ಇವತ್ತು ನಾವು ಒಳ್ಳೆಯ ಶಿಕ್ಷಣ ಸಿಕ್ಕುಳೇನ ನಾವು ಕೃಷಿ ಬಿಟ್ಟು ಹೊರಗೆ ಹೋಗ್ಬೇಕಂತ ಅಂದ್ರೆ ಕೃಷಿನೇ ಬೇಡ ಅನ್ನೋ ಲೆಕ್ಕದವ್ರು. ಆದರೆ ಇವತ್ತು ಹೇಳಬೇಕಪ್ಪ ಅಂದ್ರೆ ಇಲ್ಲಿ ಅತ್ಯದ್ಭುತ ರೈತರನ್ನ ಇವತ್ತು ಪರಿಚಯ ಮಾಡ್ಕೊಳ್ಕತ್ತೀನಲ್ಲ, ಅವ್ರ ಅಪ್ಪಾಜಿಯವರು ಬೇಸ್ ಎಗ್ರಿ ಮಾಡಿಕೊಂಡು, ಅದು 1960ರ ದಶಕದಲ್ಲಿ ಅವರು ಬೇಸ್ ಎಗ್ರಿ ಮಾಡ್ಕೊಂಡು ಸೀದಾ ಅವ್ರೇನೋ ತೋಟಕ್ಕೆ ಬಂದರು. ಇವತ್ತೇನಾದರೂ ಈ ಇರ್ಕಲ್ಗಡ ಭಾಗದಲ್ಲಿ ಬೀಜೋತ್ಪಾದನೆ ಅನ್ನೋದು ಇವತ್ತು ಹೆಮ್ಮರಾಗಿ ಬೆಳಿಬೇಕಾದ್ರೆ ಇಲ್ಲಿ ಇವರ ಅಪ್ಪಾಜಿಯ ಒಂದು
ಶ್ರಮನ ಐತೆ ಅಂತಲೇ ಹೇಳ್ಬೋದು. ಯಾಕಂದ್ರೆ ಅವ್ರು ಇವತ್ತು ಅಲ್ಲಿ ನೆಟ್ಟಂಥ ಬೀಜ ಇವತ್ತು ಬೀಜೋತ್ಪಾದನೆ ಇವತ್ತು ದೇಶದಲ್ಲೇ 2ನೇ ಸ್ಥಾನ ಪಡೆಯುವಂತಾಗೈತಿ. ಜೊತೆಗೆ ಇವರಾದ್ರನ್ನ ಬೇಸಿ ಓದ್ಕೊಂಡು ಇವರು ಶಿಕ್ಷಣನ ಬೇಸಿ ಆದ್ರೂ ಇವರು ತೋಟಕ್ಕೆ ಮೆಸಿಲ್ಲ, ಇವ್ರು ಮತ್ತು ಇವ್ರ ಮಗನೂ ಕೂಡ ಬೇಸಿ ಹಾರ್ಟಿಕಲ್ಚರ್ ಮಾಡ್ಕೊಂಡು ಇವತ್ತು MSc ಮಾಡಿಕೊಂಡು ಸೀದಾ ಅವರು ಬೀಜೋತ್ಪಾದನೆ ಎಂದರೆ ರೈತರ ಸೇವೆಗಾಗಿ ಬೀಜೋತ್ಪಾದನೆ ಕಂಪ್ನಿಯಲ್ಲಿ ಕೆಲಸ ಮಾಡ್ತಿರೋದು ಒಂದು ಹೆಮ್ಮೆ ವಿಷಯ ಅಂತಲೇ ಹೇಳ್ಬೋದು. ಇವರ ಈ ಮಾಹಿತಿ ನಿಮಗೆ ಇಷ್ಟ ಆದ್ರೆ ಲೈಕ್ ಕೊಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ. ಧನ್ಯವಾದಗಳು.